ಗುಡ್ ಮಾರ್ನಿಂಗ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಟ್ರಾವೆಲ್ ಬ್ಲಾಗ್. ಹೌದು, ಕ್ವಿಕ್ಕಾಗಿ ಒಂದು ರೈಡ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಈ ರೈಡಿನ ವಿಶೇಷತೆ ಏನು ಅಂದರೆ, ದಿಸ್ ರೈಡ್ ಇಸ್ ಗೋಯಿಂಗ್ ಟು ಬಿ ಎ ಸೋಲೋ ರೈಡ್. ಹೌದು, ಯಾರೂ ಬರ್ತಾಯಿಲ್ಲ. ಒಂದು ಸೋಲೋ ರೈಡ್ ಮಾಡೋಣ ಅಂತಲೇ ಇನಿಷಿಯೇಟ್ ಮಾಡಿದ್ದು ಈ ಒಂದು ರೈಡು. ಸೊ ಈಗ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು 1 ಗಂಟೆ ಮಧ್ಯರಾತ್ರಿ ಆಗಿದೆ. ಸೊ ಮಧ್ಯರಾತ್ರಿ ಬಿಡ್ತಾ ಇರೋದು. ಸೊ ಹೋಗ್ತಾ ಯಾವ್ಯಾವ ಪ್ಲೇಸ್ ಕವರ್ ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ. ಬನ್ನಿ ಶುರು ಮಾಡೋಣ. ಈ ಒಂದು ಮಧ್ಯರಾತ್ರಿಲಿ ಇಷ್ಟೊತ್ತಿಗೆ, ಅದು 1 ಗಂಟೆಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಪಾಯಿಂಟ್ ಬಂದಿರುತ್ತೆ. ಎಲ್ಲಿಗೆ ಅಂದರೆ ಕಬಿನಿ ಅಂತ ಅಂದ್ಕೊಂಡಿದ್ದ ತಕ್ಷಣ ನಿಮಗೆಲ್ಲ ಒಂದು ಪಿಕ್ಚರ್ ಬಂದಿರುತ್ತೆ, ಅದು ಸಫಾರಿ ಅಂತ. ಹೌದು, ನಾನು ಕೂಡ ಸಫಾರಿಗೆ ಹೋಗ್ತಾ ಇರೋದು, ಹಾಗೆ ಸುತ್ತಮುತ್ತ ಪ್ಲೇಸಸ್ನ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿರೋದು. ಸೊ ನಂದಾಗಲೇ 6:30 ಅರ್ಲಿ ಮಾರ್ನಿಂಗ್ಗೆ ಸಫಾರಿ ಬುಕ್ ಆಗಿದೆ. ಮೋಸ್ಟ್ ಡಿಮ್ಯಾಂಡೆಡ್ ಸಫಾರಿ ಸೆಂಟರ್ ಈ ಒಂದು ಕಬಿನಿ ಕಾಕನಕೋಟೆ ಅನ್ನೋದು. ಸೊ ನಾನು 2 ದಿನ ಮುಂಚೆನೇ ಟಿಕೆಟ್ ಬುಕ್ ಮಾಡಿಕೊಂಡು ರಿಸರ್ವ್ ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ. ಈ ಒಂದು ಅರ್ಲಿ ಮಾರ್ನಿಂಗ್ ಸಫಾರಿಯಲ್ಲಿ ಏನೇನು ಅನಿಮಲ್ಸ್ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಗಾಡಿ ಓಡಿಸೋಕ್ಕೆ ತುಂಬ ಚಳಿ ಆಗ್ತಾಯಿದೆ. ಸೊ ಇಲ್ಲೇ ಬನ್ನೂರ ಹತ್ರನೇ ಒಂದು ಸ್ಮಾಲ್ ಕಾಫಿ ಸ್ಟಾಪ್ ಕೊಟ್ಟಿದ್ದೀನಿ, ಕಾಫಿ ಕುಡಿಯೋಣ ಅಂತ. ಕಾಫಿ ಮಾತ್ರ ಸೂಪರಾಗಿತ್ತು. ಈ ಚಳಿಗೆ ಆ ಬಿಸಿ ಬಿಸಿ ಕಾಫಿ ತಗೊಂಡು ಬನ್ನೂರ ಹತ್ರ ಒಂದು ಸ್ಟಾಪ್ ಹಾಕಿ ಕಾಫಿ ಕುಡಿದು ಅಲ್ಲಿಂದ 100 ಕಿಲೋಮೀಟ್ರ್ ಇದೆ, ಹೋಗುವ. ಎಕ್ಸಾಕ್ಟಾಗಿ ಕಬಿನಿಯಿಂದ 15 ಕಿಲೋಮೀಟ್ರ್ ಹಿಂದೆ ವನಸಿರಿಯ ನಾಡು HD ಕೋಟೆ ಹತ್ರ ಸ್ಟಾಪ್ ಕೊಟ್ಟಿದ್ದೀನಿ. ಏನಕ್ಕೆ ಸ್ಟಾಪ್ ಕೊಟ್ಟಿದ್ದೀನಿ ಅಂದರೆ, ಆಗಲೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಅಂತ, ಗಾಡಿ ಓಡ್ಸೋಕ್ಕಂತೂ ಆಗ್ತಾಯಿಲ್ಲ. ಸೊ ಅದಕ್ಕೆ ಮತ್ತೊಂದು ಸಲ ಕಾಫಿಗೆ ನಿಲ್ಲಿಸಿದ್ದೀನಿ. ಸೊ ಇನ್ನೊಂದು ಸಲ ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ಎನರ್ಜಿ, ಬಾಡಿ ಸ್ವಲ್ಪ ಹೀಟ್ ಮಾಡಿಕೊಂಡು ಹೊರಡೋಣ ಅಂತ. ಈ ಚಳಿಗೆ ಎಷ್ಟು ಕಾಫಿ ಕುಡಿದ್ರೂ ಕಮ್ಮಿ. ರಾತ್ರಿ ಬೇರೆ ನಿದ್ದೆ ಇಲ್ಲ, ನೈಟ್ ಡ್ರೈವ್ ಮಾಡಿದ್ದೀನಿ, ಸ್ವಲ್ಪ ಎನರ್ಜಿ ಬೇಕಲ್ವಾ, ಅದಕ್ಕೆ ಕಾಫಿ ಕುಡಿದು ಇಲ್ಲಿಂದ ಈಗ ಹೊರಟೆ. ಇನ್ನೇನೊಂದು 15 ಕಿಲೋಮೀಟ್ರ್ ಇದೆ. 6 ಗಂಟೆಗೆ ಚೆಕ್ ಪೋಸ್ಟ್ ಓಪನ್ ಆಗುತ್ತೆ. ಸೊ 6:30 ಶುರು ಆಗುತ್ತೆ ಸಫಾರಿಯಲ್ಲಿ. ಸೊ ಸಿಕ್ಕಾಪಟ್ಟೆ ಚಳಿ ಇದೆ, ಮಳೆ ಸದ್ಯಕ್ಕಿಲ್ಲ. ಸೊ ಅಲ್ಲೇನಾದ್ರು ತಿನ್ನಕ್ಕೇನು ಸಿಗಲ್ಲ, ಯಾಕಂದ್ರೆ 3 ಅವರ್ ಸಫಾರಿ ಇರುತ್ತೆ. ಸೊ ಬೆಟರ್ ಏನಾದರೂ ಇಲ್ಲಿ HD ಕೋಟೆ ಹತ್ರನೇ ಏನಾದ್ರು ತಗೊಂಡು ನೀವು ಅಲ್ಲಿಂದ ಹೊರಟ್ರೆ ಬೆಸ್ಟ್ ಅನ್ಸುತ್ತೆ. ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡೆ. ಬನ್ನಿ ಇನ್ನು ಹೊರಡೋಣ. ಫೈನಲಿ ಕರೆಕ್ಟಾಗಿ 5:45ಕ್ಕೆ ಎಂಟ್ರೆನ್ಸ್ನ ರೀಚ್ ಆಗಿದ್ದೀನಿ. ಎಕ್ಸಾಕ್ಟಾಗಿ 6 ಗಂಟೆಗೆ ಟಿಕೆಟ್ ಎಲ್ಲ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೀವೇನಾದರೂ ಆನ್ಲೈನ್ ಮುಖಾಂತರ ಮಾಡಿದರೆ ನಿಮ್ಮದೊಂದು ಸ್ಕ್ಯಾನರ್ನ ವೆರಿಫೈ ಮಾಡಿಸಿ, ಸೊ ಒಂದು ಸ್ಲಿಪ್ ಕೊಡ್ತಾರೆ ಯಾವ ಗಾಡಿಗೆ ಹತ್ತಬೇಕು ಅಂತ. ಅದರಲ್ಲಿ ಗಾಡಿ ನಂಬರು ವಿತ್ ಸೀಟ್ ನಂಬರ್ ಎಲ್ಲ ಇರುತ್ತೆ. ಸೊ ಆ ಮುಖಾಂತರ ನೀವು ಬಸ್ನ ಹತ್ತಿ ಕೂತ್ಕೋಬೋದು. ನೀವೇನಾದರೂ ಆಫ್ಲೈನ್ ಮಾಡಬೇಕು ಅಂದರೆ, ಸೊ ಆದಷ್ಟು ಬೇಗ ಒಂದು ಅರ್ಧ ಗಂಟೆ ಮುಂಚೆನೇ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ಅವೈಲಬಿಲಿಟಿ ಸ್ಲಾಟ್ ಮುಖಾಂತರ ಎಷ್ಟು ಅವೈಲಬಲ್ ಇದೆ ಅನ್ನೋದ ಮೇಲೆ ಅವರು ನಿಮಗೆ ಟಿಕೆಟ್ನ ಇಶ್ಯೂ ಮಾಡ್ತಾರೆ. ನಾನು ಹಂಗೆ ಮಾಡಿದ್ದು. ಸೊ ಬೆಟರ್ ಬುಕ್ ಮಾಡಿಕೊಂಡು ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡಬೇಕು. ಇಲ್ಲ ಅಂದರೆ ಟಿಕೆಟ್ ಸಿಕ್ಸೆಲ್ಲ ಒದ್ದಾಡ್ಬೇಕಂದ್ರೆ. ಮೋಸ್ಟ್ ಡಿಮ್ಯಾಂಡೆಡ್ ಸಫಾರಿ ಇದು ಕಬಿನಿ ಕಾಕನಕೋಟೆದು. ನೋಡಿ, ಯಾವುದು ಬೇಕು ಸಫಾರಿ ಅದನ್ನ ನೀವು ಬುಕ್ ಮಾಡ್ಕೋಬೋದು. ಬಸ್ ಬೇಕು ಅಂದರೆ ಬಸ್ಸು, ಜಿಪ್ಸಿ ಬೇಕಾದ್ರೆ ಜಿಪ್ಸಿ. ಸೊ ಜಿಪ್ಸಿ ಆದರೆ ಕಾಸ್ಟ್ ಜಾಸ್ತಿ ಇರುತ್ತೆ, ಬಸ್ ಆದರೆ ಇದು ಕಾಸ್ಟ್ ಜಾಸ್ತಿನೇ ಇದೆ. 600 ರುಪೀಸ್ ನಾನು ಮಾಡಿರೋದು ಬಸ್ಸಿಗೆ. ಜಿಪ್ಸಿ ಕಂಪೇರ್ ಮಾಡಿದ್ರೆ ಬೆಟರ್ ಇದೆ. ನೀವು ಯಾವುದನ್ನು ಚೂಸ್ ಮಾಡ್ಕೊಂಡು ಬುಕ್ ಮಾಡ್ಕೊತೀರೋ, ಯಾರು ಪ್ರಿಫರೆನ್ಸ್. ಇಷ್ಟೊಂದು ಗಾಡಿಗಳಿದ್ದಾವೆ. ಸೊ 6:30ಗೆ ಹೋದರೆ ರಿಟರ್ನ್ 9:30 ಮತ್ತು 3:30ನೇ. ಬೆಟರ್ ಬಿಸ್ಕೆಟ್ ಏನಾದರೂ ತೊಗೊಂಬಿಟ್ಟಕ್ಕೆ ಟ್ರೈ ಮಾಡಿ. 3 ಅವರ್ಸ್ ಇರುತ್ತೆ, ಏನೂ ಸಿಗಲ್ಲ. ನೋಡಿ, ನಾನು ಬಿಸ್ಕೆಟ್ ತೊಗೊಂಡು ತಿಂತಾ ಇದ್ದೀನಿ. ಓಕೆ, ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಸೊ 3 ಅವರ್ಸ್ ಬರೋ ಅಷ್ಟಿಗೆ
ಹೊಟ್ಟೆನೂ ಸ್ವಲ್ಪ ಖುಷಿಯಿಂದ ಇರುತ್ತೆ. ಇದೇ ನೋಡಿ ನನಗೆ ಸಿಕ್ಕಿರೋ ಬಸ್ಸು. ಅದು ವಿಂಡೋ ಸೀಟ್ ಸಿಕ್ಕಿದೆ. ಏನಾದರೂ ಅನಿಮಲ್ಸ್ ಏನಾದರೂ ಸೈಟ್ ಆಯಿತು ಅಂದರೆ ನೋಡೋಕ್ಕೆ ಬಹಳ ಮಜಾ ಇದೆ. ನೋಡುವ ಸಿಗುವ ಏನೇನು ಸಿಗುತ್ತೆ, ಏನೇನು ಸೈಟ್ ಆಗುತ್ತೆ ಅಂತ. ಎಲಿಫೆಂಟ್ ಕಾರಿಡಾರ್ನ ದಾಟಿಕೊಂಡು ಫೈನಲಿ ನಾಗರಹೊಳೆಯ ಅಭಯಾರಣ್ಯದ ಪ್ರಾಂತ್ಯದೊಳಗೆ ಬರುವ ಈ ಕಬಿನಿ ಕಾಕನ ಕೋಟೆಗೆ ಸ್ವಾಗತ ಸುಸ್ವಾಗತ. ಎಲಿಫೆಂಟ್ ಕ್ರಾಸಿಂಗ್ ಆಗ್ತಾಯಿದೆ ನೋಡಿ. ಚಿಕ್ಕ ಚಿಕ್ಕ ಮರಿಗಳಿದೆ, ಹಾಗೆ ಅದ್ರ ಫುಲ್ ಫ್ಯಾಮಿಲಿ ಕೂಡ ಇದೆ. ಮುಂದೆ ಒಂದು ಲೀಡ್ ಮಾಡ್ತಿದ್ರೆ ಹಿಂದ್ಗಡೆ ಒಂದು ಅದನ್ನು ಜೋಪಾನಾಗಿ ಕರ್ಕೊಂಡೋಗಿ ಲೀಡ್ ಮಾಡ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆಹಾ ನೋಡಿ, ವಾರ್ನಿಂಗ್ ಕೊಡ್ತಾ ಇದೆ, ನಾನು ತಂಟೆಗೆ ಬರಬೇಡ ಅಂತ. ಬಂದರೆ ಗೊತ್ತಲ್ಲ. ಬೈಸನ್ ಕನ್ನಡದಲ್ಲಿ ಕಾಟಿ ಅಂತ ಕರೀತಾರೆ. ಐ ಐ ಐ ಮಜಾ ಮಾಡ್ತಾ ಇದೆ ಅದಂತೂ, ಸೂಪರ್. ಇಲ್ಲೇ ಕಬಿನಿ ಹತ್ರ ಟಿಫನ್ನು. ಪಲಾವ್ ಬಿಟ್ರೆ ಏನಿಲ್ಲ, ಒಂದು ದೊಡ್ಡ ಆಮ್ಲೆಟ್ ತಿಂದ್ಬಿಟ್ಟು ನೆಕ್ಸ್ಟ್ ಪ್ಲಾನ್ ಸಿಗುವ. ಅಂತಿಂತ ಕಬನಿ ಸಫಾರಿ ಮುಗೀತು. ಆದಷ್ಟು ಎಷ್ಟಾಗಲ್ಲ ಸೈಟಿಂಗ್ ಎಲ್ಲ ಆಯಿತು. ಹುಲಿ ಒಂದು ಸಿಕ್ಕಿಲ್ಲ, ಬಾಕಿದೆಲ್ಲ ಸಿಕ್ತು. ಸೊ ಈಗ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಟುವರ್ಡ್ಸ್ ಹುಣಸೂರು ಹೋಗೋ ರೂಟಲ್ಲಿ ನಿಯರ್ ಬೈ ಕಬಿನಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆಯಲ್ಲ, ಅಲ್ಲೇ ಒಂದು ಸುಂದರವಾದ ಡ್ಯಾಮ್ ಇದೆ. ಆ ಡ್ಯಾಮ್ ಹೇಗಿದೆ ಅಂತ ನೋಡ್ತೀರಾ ನೋಡಿ. ತಾರಕ ಡ್ಯಾಮ್ ಅಂತ ಇದು. ನೀರ್ ಸದ್ಯಕ್ಕೆ ಬಿಟ್ಟಿಲ್ಲ, ಕೆಳಗಡೆ ಹರಿತಾ ಇದೆ ನಿಧಾನಕ್ಕೆ. ಬಟ್ ಸಖತ್ತಾಗಿದೆ ಪ್ಲೇಸ್, ಬಟ್ ಅಪಾಯಕಾರಿ ಕೂಡ ಇದೆ. ಬಂದಾಗ ನಿಮ್ಮ ಪಾಡಿಗೆ ಸೇಫ್ ಆಗಿ ನೀವು ನೋಡ್ಕೊಂಡು ಫೋಟೋ ಗಿಟ ತಗೊಂಡು ಆರಾಮಾಗಿ ಹೋಗ್ಬೋದು ನೋಡಿ. ಈಗ ನಾನು ಮಡಿಕೇರಿ ಬೆಂಗಳೂರು ಹೈವೇಲಿದ್ದೀನಿ. ಈ ಹೈವೇ ಯಾವಾಗ ಡಬಲ್ ರೋಡ್ ಮಾಡ್ತಾರೆ ಗುರು ಗೊತ್ತಿಲ್ಲ. ಅವಾಗಿಂದ ಸಿಂಗಲ್ ರೋಡೇ ಇದೆ. ಅಲ್ಲೆಲ್ಲ ಅರ್ಧ ಸ್ವಲ್ಪ ಡಬಲ್ ರೋಡ್ ಮಾಡ್ತಾ ಇದ್ದಾರೆ. ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ. ವೀಕ್ ಡೇಸಲ್ಲಿ ಹೋಗ್ತಾಯಿದ್ದೀನಿ, ಸಿಕ್ಕಾಪಟ್ಟೆ ಗಾಡಿಗಳು. ಅಯ್ಯಪ್ಪ, ಅದರಲ್ಲೂ ಬಿಸಿಲು, ವೆದರು ಕ್ಲೈಮೇಟು ಕ್ಲೌಡಿ ಕೂಡ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ನಾನು ಜಾಕೆಟ್ ಹಾಕಿದ್ದೀನಿ, ಬಿಸಿಲಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ, ಫುಲ್ಲು ಹೀಟ್ ಹಂಗೆ. ಬಟ್ ಗಾಡಿ ಓಡ್ಸೋಕ್ಕೇನೋ ಮಜಾ ಇದೆ ಈ ಸಿಂಗಲ್ ರೋಡಲ್ಲಿ ಓಡ್ಸೋಕ್ಕೆ. ಬಟ್ ನಿಂತ್ಕೊಂಡು ಟ್ರಾಫಿಕಲ್ಲಿ ಹಿಂದಿಂದೇನೆ ಹೋಗ್ತಾ ಇರಬೇಕು. ಆಪೋಸಿಟ್ ಗಾಡಿಗಳಂತೂ ಮೈ ಮೇಲೆ ಬರ್ತಾ ಇರ್ತಾರೆ. ಅಯ್ಯೋ, ಬನ್ನಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗುವ. ನಿಯರ್ ಬೈ ಕುಶಾಲನಗರ ಹತ್ರ ಒಂದೊಳ್ಳೆ ಜ್ಯೂಸ್ ಕುಡ್ಕೊಂಡು, ಬಿಸಿಲು ಸಿಕ್ಕಾಪಟ್ಟೆ ಇದರಿಂದ ಹೈಡ್ರೇಟ್ ಆಗಿತ್ತು ಬಾಡಿ. ಸೊ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ತೊಗೊಂಡು ಅಲ್ಲಿಂದ ರೈಡ್ ಶುರು ಮಾಡಿದ್ದು. ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ, ಚಿಕ್ಲಿ ಹೊಳೆ ಅಂತ. ಸೊ ಅದು ಬಂದ್ಬಿಟ್ಟು ನಿಯರ್ ಮಡಿಕೇರಿ ಬರುತ್ತೆ. ಮಡಿಕೇರಿಯಿಂದ ಅರೌಂಡ್ 20 ಕಿಲೋಮೀಟರ್ಸ್ ದೂರ ಇದೆ. ಸೊ ಕುಶಾಲನಗರಕ್ಕೆ ಹತ್ರ ಇದೆ. ಸೊ ಕುಶಾಲನಗರದಿಂದ ಅರೌಂಡ್ ಏನಿಲ್ಲ ಅಂದರೂ 5 to 6 ಕಿಲೋಮೀಟರ್ಸ್ ಅಷ್ಟೇ.
ಒಂದು ಸ್ವಲ್ಪ ಒಳಗೆ ಹೋಗಬೇಕು. ಚೆನ್ನಾಗಿದೆ ಅಂತೆ, ಬನ್ನಿ ಹೋಗುವ ನೋಡುವ ಹೇಗಿದೆ ಅಂತ. ಚಿಕ್ಕಲಿಗೆ ಹೊಳೆ, ಮಳೆ ಕಮ್ಮಿ ಇರೋದ್ರಿಂದ ನೀರು ಕೂಡ ಕಮ್ಮಿ ಇದೆ. ಹೀಗೆ ಮುಂದೆ ಹೋಗ್ತಾರೆ, ಅಲ್ಲೊಂದು ಚಿಕ್ಕ ವಾಟರ್ ಫ್ಲೋ ಆಗುತ್ತೆ ತುಂಬಿದ್ರೆ ನೀರು, ತೋರಿಸ್ತೀವಿ. ಬಟ್ ಈಗ ಸದ್ಯಕ್ಕೆ ಅದು ವಾಟರ್ ಫ್ಲೋ ಇಲ್ಲ, ನೀರು ಕಮ್ಮಿ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಮಳೆ ಬರ್ತಾ ಇದೆ, ಡ್ರಿಸಿಲ್ ಸ್ವಲ್ಪ, ನೀರು ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಇದು ಚೆನ್ನಾಗಿದೆ ನೋಡಿ. ವೀಕೆಂಡ್ಸ್ ಫ್ರೈಡೇ ಆದ್ರಿಂದ ವೀಕ್ ಡೇಸ್ ಅಲ್ವಾ, ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಇಲ್ಲ ಅಂದ್ರೆ ಎಷ್ಟೊತ್ತಿಗೆಲ್ಲ ಜನ ಇದ್ರ ಮೇಲೆಲ್ಲ ಕುತ್ಕೊಂಡು ಒದ್ದಾಡ್ಬಿಟ್ಟಿರೋರು, ಫೋಟೋ ಸೆಲ್ಫಿ ಅದು ಇದು ಅನ್ಕೊಂಡು. ಬಟ್ ಚೆನ್ನಾಗಿದೆ ಅಷ್ಟೇ. ಇಲ್ಲಿ ಆರಾಮಾಗಿ ನೀರು ಹರಿಯೋದನ್ನ ನಾವು ನೋಡ್ಬೋದಾಗಿತ್ತು. ಬಟ್ ಸೂಪರ್ ಆಗಿರೋದು. ಬಟ್ ಏನ್ ಮಾಡೋದು, ನೀರು ಇಲ್ಲ ಈಗ ಸ್ವಲ್ಪ. ಸೊ ನೀರು ಒಂದ್ ಸ್ವಲ್ಪ ನೀರು ಇಲ್ಲ, ಹರಿದು ಇಲ್ಲಿಂದ ಈಗ ಹೋಗುತ್ತೆ ನೋಡಿ. ವಾವ್, ಎಷ್ಟು ಸೂಪರ್ ಆಗಿದೆಯಲ್ಲ ನೋಡಿ. ಎಷ್ಟು ಚಂದವಾಗಿ ಬೋರ್ಡ್ ಹಾಕ್ತಿದ್ದಾರೆ, ದೊಡ್ಡ ಅಂತ ಆಯ್ತಲ್ಲ. ಹಾಗೆ ಇಲ್ಲೊಂದು ಜಂಕ್ಷನ್ ತರ ಇದೆ, ಒಂದು ಬಸ್ ಸ್ಟ್ಯಾಂಡ್ ತರ ನೋಡಿ. ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಯಾರು ಗೊತ್ತಿಲ್ಲ ಬಂದು ನೋಡ್ಬೇಕು ಅನ್ನೋರಿಗೆ ಇದೊಂದು ಇನ್ಫಾರ್ಮೇಶನ್. ಇಟ್ ಇಸ್ ವೆರಿ ಇನ್ಫಾರ್ಮೇಟಿವ್ ಕೂಡ. ನೈಸ್ ಇದೆ ನೋಡಿ, ದುಬಾರೆ ಕ್ಯಾಂಪ್. ಆದರೆ ಆನೆಗಳಿಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಕ್ಯಾಂಪಲ್ಲಿ, ಆನೆಗೆ ಜಗಳಾಗಿ ಇಬ್ರು ಸತ್ತೋದ್ರಲ್ಲ ಅದರಲ್ಲಿ. ಸೊ ಅದರಿಂದ ಅವಾಗಿಂದ ಒಂದು ಸ್ವಲ್ಪ ಎಂಟ್ರಿ ಎಲ್ಲ ನಿಲ್ಸಿದ್ದಾರೆ. ಸೊ ಆ ಕಡೆ ಹೋದ್ರೆ ಇಲ್ಲಿ, ಅಲ್ಲಿ ಹೋದ್ರೆ ಆನೆಗಳೆಲ್ಲ ಬರುತ್ತೆ. ಆ ಕಡೆ ಕ್ಯಾಂಪ್ ಇದೆ, ಬಟ್ ಅಲ್ಲಿ ಕರ್ಕೊಂಡು ಹೋಗಲ್ಲ, ಈಗ ಸ್ಟಾಪ್ ಮಾಡಿದ್ದಾರೆ. ನೀವೇನಾದ್ರೂ ಬಂದ್ರೆ ಇಲ್ಲಿಗೆ ರಾಫ್ಟಿಂಗ್ ಮಾಡ್ಬೋದು. ರಾಫ್ಟಿಂಗ್ ಇದೆ, ರಾಫ್ಟಿಂಗ್ ಮಾಡ್ತಾ ಒಂದು 7-8 ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ರಿಟರ್ನ್ ವಾಪಸ್ ಬರ್ಬೋದು. ನೋಡಿ ಇಲ್ಲಿ ಹೋಗ್ತಿದಾರಲ್ಲ ಒಬ್ರು, ಹೇಳ್ತಾ ಇದೆಯಾ.